ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. ಸ್ವಾತಂತ್ರ್ಯ ಸಪ್ತಾಹದಡಿಯಲ್ಲಿ ಇಂದು ನಾನು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿಯನ್ನು ಪರಿಚಯಿಸಲಿಕ್ಕೆ ಹೊರಟಿರ್ತಕ್ಕಂಥವುದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂಬ ಲೋಕೋಕ್ತಿಯನ್ನೇ ಮೊದಲಿರಿಸಿಕೊಂಡು ಸತ್ಯವೇ ದೇವರು, ದೇವರೇ ಸತ್ಯ ಎಂಬ ನುಡಿಯನ್ನೇ ಉಸಿರಾಗಿಸಿಕೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಮಾದರಿ ಎನಿಸುವಂತೆ ಬದುಕಿ ಬಾಳಿರತಕ್ಕಂಥ ಮಹಾನ್ ವ್ಯಕ್ತಿಗಳು ಕೂಡ ಆಗಿರತಕ್ಕಂಥವರು. ನುಡಿದಂತೆ ನಡೆದು ಸತ್ಯ ಅಹಿಂಸೆಗಳ ಪ್ರತೀಕ ಎನಿಸಿರ್ತಕ್ಕಂಥವರು. ಜಗತ್ತಿನ ಅತ್ಯಂತ ನಿಸ್ವಾರ್ಥ ವ್ಯಕ್ತಿಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ಅಗ್ರಸ್ಥಾನವನ್ನು ಇರಿಸಿಕೊಂಡಿರ್ತಕ್ಕಂಥವರು ಮಹಾತ್ಮ ಗಾಂಧೀಜಿಯವರು. ಇವರನ್ನು ನಾವು ರಾಷ್ಟ್ರಪಿತ ಎಂದೇ ಸಂಬೋಧಿಸೋಣ. ಅಂತಹ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು ದೀನ ದುರ್ಬಲರೆಂದರೆ ಅತ್ಯಂತ ಕರುಣೆಯಿಂದ ಅವರಿಗೆ ಒಳ್ಳೆಯ ಸ್ಥಾನವನ್ನು ನಿಲುಕಿಸುವತ್ತ ಹೆಜ್ಜೆಯನ್ನು ಹಾಕಿರತಕ್ಕಂಥವರು. ಅಂತಹ ಮಹಾನ್ ದೇಶಭಕ್ತರು 1869 ಅಕ್ಟೋಬರ್ 2ನೇ ತಾರೀಕಿನಂದು ಗುಜರಾತಿನ ಪೋರ್ಬಂದರದಲ್ಲಿ ಜನಿಸ್ತಾರೆ. ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಳಿಬಾಯಿ. ತಂದೆ ಕರಮ್ಚಂದ್ ಗಾಂಧಿಯವರು ಪೋರ್ಬಂದರ್ ಮತ್ತು ರಾಜ್ಕೋಟ್ಗಳಲ್ಲಿ ದಿವಾಣರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ತಾಯಿಯಾಗಿರ್ತಕ್ಕಂಥ ಪುತ್ಥಳಿಬಾಯಿ ದೈವಭಕ್ತೆ. ಆಕೆಯಿಂದ ಸಾಕಷ್ಟು ಪುರಾಣ ಪುಣ್ಯಕಥೆಗಳನ್ನು ಕೂಡ ಆಲಿಸಿರ್ತಕ್ಕಂಥವರು. ಸತ್ಯ ಪ್ರಾಮಾಣಿಕತೆಯನ್ನೇ ತಮ್ಮ ಉಸಿರಾಟದ ಅಂಗವಾಗಿರಿಸಿಕೊಂಡಿರ್ತಕ್ಕಂಥವರು. ಅವರು ಇವುಗಳಲ್ಲಿ ಮಾತ್ರ ಆಸಕ್ತಿಯನ್ನು ಹೊಂದಿರಲಿಲ್ಲ. ಬಾಲ್ಯದಲ್ಲಿ ಕಂಡಿರತಕ್ಕಂಥ ನಾಟಕ ಅವರ ಮೇಲೆ ಅಪಾರ ಪರಿಣಾಮವನ್ನು ಬೀರಿತ್ತಂತೆ. ಅದುವೇ ಸತ್ಯ ಹರಿಶ್ಚಂದ್ರ ನಾಟಕ. ಆ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ತಮ್ಮ ತಪ್ಪುಗಳನ್ನು ತೀಡಿಕೊಂಡು ಜೀವನದಲ್ಲಿ ಮುಂದೆಂದು ಯಾವುದೇ ತಪ್ಪುಗಳನ್ನು ಮಾಡಬಾರದು, ಸತ್ಯವನ್ನೇ ನುಡಿಯಬೇಕು, ಸತ್ಯವನ್ನೇ ತನ್ನ ಉಸಿರಾಗಿರಿಸಿಕೊಳ್ಳಬೇಕೆಂದು ನಿಶ್ಚಯವನ್ನು ಮಾಡಿಕೊಂಡಿರ್ತಕ್ಕಂಥವರು. ಹೀಗೆ ಬಾಲ್ಯ ಶಿಕ್ಷಣವನ್ನು ಹುಟ್ಟೂರಲ್ಲಿ ಪಡಿತಾ ಮುಂದೆ ತಮ್ಮ 13ನೇ ವಯಸ್ಸಿನಲ್ಲಿ ಕಸ್ತೂರಿಬಾ ಎಂಬಾಕೆಯ ಜೊತೆಗೆ ವಿವಾಹವನ್ನುವಾಗುತ್ತಾರೆ. ಅದಾದ ನಂತರದಲ್ಲಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ 1888ರಲ್ಲಿ ಗಾಂಧೀಜಿಯವರು ಇಂಗ್ಲೆಂಡಿಗೆ ತೆರಳುತ್ತಾರೆ. ಅಲ್ಲಿ 1891ರಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಕೂಡ ಪಡೆದುಕೊಂಡು ಭಾರತಕ್ಕೆ ಮರಳುತ್ತಾರೆ. ಭಾರತಕ್ಕೆ ಮರಳಿ ದಾದಾ ಅಬ್ದುಲ್ಲಾ ಸೇಠ್ ಎಂಬುವರ ಸಲುವಾಗಿ ಕೇಸೊಂದನ್ನು ಹಿಡಿದು ವಾದಿಸುವ ಸಲುವಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳುತ್ತಾರೆ. ಅಲ್ಲಿ ವಸಾಹತುಗಳಲ್ಲಿ ಭಾರತೀಯರು ಅನುಭವಿಸುತ್ತಿದ್ದ ಕಷ್ಟ ಹಿಂಸೆ ಅವರ ಮನಸ್ಸನ್ನು ಕಲುಕಿತಂತೆ. ಬಿಳಿಯರು ಭಾರತೀಯರ ಬಗ್ಗೆ ವರ್ತಿಸುತ್ತಿದ್ದ ರೀತಿ ಸಹಿಸಲಾರದಾಗಿತ್ತು. ಗಾಂಧಿ ಅಲ್ಲಿ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಭಾರತೀಯರ ಸ್ಥಿತಿ ಸುಧಾರಿಸಲು ಹೆಣಗಿ ಯಶಸ್ವಿಯಾದರಂತೆ. ಅಲ್ಲಿ ಅವರು ಬಳಸಿದ ಅಸ್ತ್ರವೇ ಸತ್ಯಾಗ್ರಹ. ಅದಾದ ನಂತರದಲ್ಲಿ ಬ್ರಿಟಿಷರ ಪಾಲಿಗೆ ಸಿಂಹಸ್ವಪ್ನರಾಗಿ, ಭಾರತೀಯರ ಪಾಲಿಗೆ ಯೋಗ್ಯ ಅನ್ನದಾತನಾಗಿ 1915ರಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಹಿಂದಿರುಗುತ್ತಾರೆ. ಭಾರತಕ್ಕೆ ಹಿಂದಿರುಗಿದ ಮೇಲೆ ವಕೀಲ ವೃತ್ತಿಯನ್ನು ಮಾಡಹೋಗದೆ ಅಹಮದಾಬಾದಿನ ಬಳಿ ಸತ್ಯಾಗ್ರಹ ಆಶ್ರಮವೊಂದನ್ನು ಕಟ್ಟಿ ವಾಸಿಸಲು ಆರಂಭಿಸ್ತಾರೆ. ಅವರ ಉಪನ್ಯಾಸಗಳಿಂದ ಪ್ರಭಾವಿತರಾಗಿ ವಲ್ಲಭಾಯಿ ಪಟೇಲರಂತಹ ಅನೇಕ ಆಧುನಿಕ ಶ್ರೇಷ್ಠ ವ್ಯಕ್ತಿಗಳು ಕೂಡ ಅವರ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಅವರ ಶಿಷ್ಯತ್ವವನ್ನು ಕೂಡ ಪಡೆದುಕೊಳ್ತಾರೆ. ಅದಾದ ನಂತರದಲ್ಲಿ 1918ರಲ್ಲಿ ಚಂಪಾರಣ್ಯ ಖೇಡಾ ಸತ್ಯಾಗ್ರಹವನ್ನು, ಅಹಮದಾಬಾದ್ ಹತ್ತಿಗಿರಣಿಯ ಸತ್ಯಾಗ್ರಹವನ್ನು ಮಾಡಿ ಬ್ರಿಟಿಷರ ವಿರುದ್ಧ ಅತ್ಯಂತ ಯಶಸ್ವಿ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಅದಾದ ನಂತರದಲ್ಲಿ 1919ರ ಆ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ದೃಶ್ಯವನ್ನು ಕಂಡು 1920ರ ವೇಳೆಗೆ ಮಹಾತ್ಮ ಗಾಂಧೀಜಿಯವರು ತಮ್ಮನ್ನು ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಳ್ತಾರೆ. ಅದುವೇ ಅಸಹಕಾರ ಚಳುವಳಿ ಎಂಬುದರ ಮೂಲಕವಾಗಿ. ಅಂತಹ ಅಸಹಕಾರ ಚಳುವಳಿಯನ್ನು ಸಂಘಟಿಸಿ ಆ ಒಂದು ಬ್ರಿಟಿಷರಿಗೆ ತಾವು ಕೂಡ ಎಂತಹ ಮಹಾನ್ ವ್ಯಕ್ತಿ ಎಂಬುದನ್ನು ತೋರಿಸುವಲ್ಲಿ ಯಶಸ್ವಿಯಾದರು. ಅದಾದ ನಂತರದಲ್ಲಿ 1927ರಲ್ಲಿ ತಯಾರಾದ ಸೈಮನ್ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡಿರ್ತಕ್ಕಂಥವರು. ಅದು ಭಾರತಕ್ಕೆ ಬಂದಾಗ ಅದರ ವಿರುದ್ಧ ಕೂಡ ಹೋರಾಟವನ್ನು ಮಾಡಿರ್ತಕ್ಕಂಥವರು. ಅದಾದ ನಂತರದಲ್ಲಿ 1930ರಲ್ಲಿ ಭಾರತವನ್ನು ಆಳುತ್ತಿದ್ದ ಬ್ರಿಟಿಷರ ಉಪ್ಪಿನ ಮೇಲೆ ವಿಧಿಸಿದ್ದ ತೆರಿಗೆಯನ್ನು ಕೂಡ ವಿರೋಧಿಸಿ ಅವರ ವಿರುದ್ಧ ದಂಡಿ ಎಂಬ ಸತ್ಯಾಗ್ರಹವನ್ನು ಕೂಡ ಮಾಡುವುದರ ಮೂಲಕ ಉಪ್ಪಿನ ಮೇಲಿನ ತೆರಿಗೆಯನ್ನು ನಿರಾಕರಿಸ್ತಾರೆ. ಹೀಗೆ 1942ರಲ್ಲಿ ಭಾರತೀಯರನ್ನು
ಬಿಟ್ಟು ತೊಲಗಿ ಎಂಬ ಭಾರತೀಯರನ್ನ ಬಿಟ್ಟು ಬ್ರಿಟಿಷರಿಗೆ ತೊಲಗಿ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ 1942ರಲ್ಲಿ ಒಂದು ದೊಡ್ಡ ಚಳುವಳಿಯನ್ನು ಸಂಘಟನೆ ಮಾಡ್ತಾರೆ. ಅದುವೇ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಕ್ಕಂಥವ್ರು. ಅದು 1942 ಆಗಸ್ಟ್ 9ರಂದು ಆ ಒಂದು ಚಳುವಳಿಗೆ ಚಾಲನೆ ನೀಡಿ ಅಪಾರ ಸಂಖ್ಯೆಯ ದೇಶಭಕ್ತರನ್ನು ಒಂದು ಕೈಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿತಾರೆ. ಇಂತಹ ಎಲ್ಲ ಹೋರಾಟದ ಪ್ರತಿಫಲವಾಗಿ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯವನ್ನು ನೀಡುವಲ್ಲಿ ಕೂಡ ಯಶಸ್ವಿಯಾಗ್ತಾರೆ. ಇಂತಹ ಮಹಾನ್ ವ್ಯಕ್ತಿ ಭಾರತ ದೇಶದಲ್ಲಿ ನಡೆದಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿರುವುದು ಕೂಡ ಅಪರೂಪದ್ದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಸ್ಮರಿಸಲೇಬೇಕು. ಗಾಂಧೀಜಿಯವರ ಹರಿಜನ ಉದ್ಧಾರ, ಗ್ರಾಮೋದ್ಧಾರ ಮತ್ತು ನೂಲುವಿಕೆಯಿಂದ ಸ್ವಾವಲಂಬನೆ ಇವುಗಳಿಂದ ಇಡೀ ದೇಶದ ಜನತೆಯ ಗಮನವನ್ನು ಸೆಳೆದಿರತಕ್ಕಂಥ ಮಹಾನುಭಾವರು ಕೂಡ ಹೌದು. ಕೇವಲ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ತಮ್ಮ ಪಾತ್ರವನ್ನು ಹಿರಿದಾಗಿಸಿಕೊಳ್ಳಲಿಲ್ಲ. ಭಾರತದಲ್ಲಿರ್ತಕ್ಕಂತಹ ದೀನ ದುರ್ಬಲರ ಸೇವೆಯನ್ನು ಮಾಡೋದ್ರ ಜೊತೆಗೆ ಹಿಂದುಳಿದಿರತಕ್ಕಂಥ ವ್ಯಕ್ತಿಗಳ ಜೀವನವನ್ನು ಕಟ್ಟಲು ಕೂಡ ಮುಂದಾದರಂತೆ. ಇಂತಹ ಮಹಾನ್ ವ್ಯಕ್ತಿ 1948 ಜನವರಿ 30ರಂದು ತಮ್ಮ ಹಿಂದೂ ರಾಷ್ಟ್ರೀಯವಾದಿ ನಾಥೂರಾಮ್ ಗೋಡ್ಸೆ ಎಂಬ ಒಬ್ಬ ವ್ಯಕ್ತಿಯ ಗುಂಡೇಟಿಗೆ ಬಲಿಯಾದರು ಅಂತಕ್ಕಂಥ ಮಾತನ್ನು ಕೇಳಿ ನಮಗೆ ಅತ್ಯಂತ ನೋವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಇಂತಹ ಮಹಾನ್ ವ್ಯಕ್ತಿ ಗುಂಡೇಟಿಗೆ ಬಲಿಯಾದಾಗ ಹೇ ರಾಮ್ ಎಂದು ಉಚ್ಚರಿಸುತ್ತಾ ಅಸುನೀಗಿದರಂತೆ. ಸತ್ಯ ಮತ್ತು ಅಹಿಂಸೆಗಳೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಗಾಂಧೀಜಿ ತಮ್ಮ ಆತ್ಮಕಥೆಯನ್ನು ಬರೆದಿರ್ತಕ್ಕಂಥವರು. ಆ ಗ್ರಂಥದ ಹೆಸರು